ವಿಕಲಚೇತನ ಅಥವಾ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಅಂತ ಹೇಳ್ಬೇಕು. ಈ ಬಾಯಿ ತೊದಲಿದ್ರೆ, ಕಣ್ಣು ಕಾಣದೇ ಇದ್ರೆ, ಓಡಾಡಕ್ಕೆ ಬರಲಿಲ್ಲ ಅಂದರೆ ಡಿಸೆಬಿಲಿಟಿ ಅಂತ ಹೇಳಿ ಅವ್ರನ್ನ ನಾವು ಹೀಯಾಳಿಸ್ಬಾರ್ದು. ಅವರು ಕೂಡ ಏನಾಗಿರ್ತಾರೆ, ಭಾಳಷ್ಟು ಬುದ್ಧಿವಂತರಿರ್ತಾರೆ ಅವರು. ನಾವು ಅವ್ರನ್ನ ಹೀಯಾಳಿಸೋದಾಗಲಿ, ದುಡುವುದಾಗಲಿ, ಅವ್ರಿಗೆ ಕೀಟಲೆ ಮಾಡೋದಾಗಲಿ, ತೊಂದರೆ ಕೊಡೋದಾಗಲಿ ನಾವು ಯಾರು ಮಾಡಬಾರ್ದು. ಅವ್ರಿಗೆ ದಿನ ದಿನ ಇಷ್ಟಿಷ್ಟ ಹೇಳ್ಕೊಟ್ರೆ ಅವರು ನಿಮ್ಗಂತೂ ಚೆನ್ನಾಗಿ ಏನು ಮಾಡ್ತಾರೆ, ಕಲಿತಾರೆ. ಆಟೋಟಗಳಲ್ಲಿ, ಪಾಠಗಳಲ್ಲಿ, ಚಿತ್ರ ಬಿಡಿಸೋದ್ರಲ್ಲಿ, ಬಣ್ಣ ಹಚ್ಚೋದ್ರಲ್ಲಿ ನಿಮ್ಮನ್ನು ನೋಡಿ ಅವರು ಏನು ಮಾಡ್ತಾರೆ, ನಿಮ್ಮನ್ನು ನೋಡಿ ಅವರು ಕಲಿಯಕ್ಕೆ ಪ್ರಯತ್ನ ಮಾಡ್ತಾರ. ನೀವೇನು ಮಾಡ್ತೀರಿ, ಅವ್ರನ್ನ ಸ್ವಲ್ಪ ಹಿಂದೂಡಕ್ಕೆ ಪ್ರಯತ್ನ ಮಾಡ್ತೀರಿ. ಸರಿ ನೀವು ಬರಲ್ಲ ಅಂತ ಹೇಳಿ ಮಾಡಬಾರ್ದು. ಅವ್ರಿಗೆ ಪ್ರೋತ್ಸಾಹಗಳನ್ನು ಕೊಡ್ಬೇಕು ನಾವು. ಅವ್ರ ಹತ್ರ ಇರುವುದನ್ನ ಹೀಗಲ್ಲ ಹೀಗ ಅಂತ ಹೇಳಿದ್ರೆ ಅವ್ರನ್ನ ಬೆಳಕು ಬರುವ ಸ್ಥಳದಲ್ಲಿ ಅವ್ರಿಗೆ ಮುಂದೆ ಜಾಗ ಬಿಟ್ಟು ಕೊಡ್ಬೇಕು. ಬಾಗಿಲು ಬಡ್ಡೆಯಲ್ಲಿ ಅವ್ರನ್ನ ಬೆಳಕು ಕಿಟಕಿ ಬಡ್ಡೆಯಲ್ಲಿ ಕುಂದಿರ್ಸ್ಬೇಕು. ಅವ್ರಿಗೆ ಸ್ವಲ್ಪ ನಾವೇನು ಕರ್ಕೊಂಡು ಆಟ ಆಡ್ಬೇಕು ಅವ್ರನ್ನ. ಅವಾಗ ಅವರಿಗೆ ಮಾನಸಿಕವಾಗಿ ತೊಂದರೆ ಆಗಲ್ಲ, ಮನಸ್ಸಿಗೆ ನೋವು ಮಾಡ್ಕೊಳಲ್ಲ. ನಾವು ದಿನ ಒಂದೊಂದೇ ಅಕ್ಷರಗಳನ್ನ ಅವ್ರಿಗೆ ಹೇಳ್ಕೊಟ್ಟಾಗ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಓದಾಕ ಪ್ರಯತ್ನ ಮಾಡ್ತಾರೆ. ಇವುಗಳನ್ನ ಇದಕ್ಕ ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಕರೀತಾರ. ನೀ ಹೇಳಪ್ಪ, ಇದಕ್ಕೆ ಏನಂತಾರ, ಹ್ಯಾಂಡ್ ಅಂತ ಕರೀತಾರ. ಇದಕ್ಕ ಏನಂತಾರ, ಫೇಸ್ ಏನಂತ ಕರೀತಾರೆ, ಇದಕ್ಕೆ ಫೇಸ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ, ಕೂದಲುಗಳು ಅದಾವಲ್ಲ ನಿಮ್ ತಲೆಯಾಗ, ಏನಂತ ಹೇರ್ ಅಂತಾರ. ಕಾಣ್ತತೆ ಹೇಮ, ಇದು ಕಾಣಿಸ್ತತಿ. ಈಗ ಇವ್ರನ್ನ ನಾವು ಏನು ಮಾಡ್ಬೇಕು, ವಿಶೇಷ ಅಗತ್ಯತೆ ಚೈತನ್ಯ ಉಳ್ಳ ಮಕ್ಕಳು ಅಂತ ಹೇಳಿ ನಾವು ಚೆನ್ನಾಗದವಿ ಅಂದು ಅವ್ರನ್ನ ನಾವ್ಯಾರು ಕೀಟ್ಲೆ ಕೊಡೋದನ್ನು ಮಾಡಬಾರ್ದು, ಅವ್ರಿಗೆ ನೋವನ್ನು ಉಂಟು ಮಾಡಬಾರ್ದು. ಅವ್ರನ್ನ ಕರ್ಕೊಂಡು ಆಟ ಆಡಬೇಕು, ಅವ್ರಿಗೆ ಊಟ ಮಾಡಿಸ್ಬೇಕು. ಅವ್ರಿಗೆ ಒಂದೊಂದೇ ಅಕ್ಷರಗಳನ್ನು ಹೇಳಿಕೊಟ್ರೆ ಏನು ಮಾಡ್ತಾರೆ ಅವರು, ಕೆಲವು ಅಕ್ಷರ ಅವ್ರಿಗೆ ಹೇಳಕ್ಕೆ ಬರಲ್ಲ. ನಾವೇನು ಮಾಡ್ತೇವೆ ಅವ್ರಿಗೆ ಹೇಳಕ್ ಬರ್ಲಿದ್ದಾಗತ್ಕೇನ ನಕ್ ಬಿಡ್ತಾವೆ. ನಗಬಾರ್ದು. ನಕ್ಕಾಗಿ ಏನಾಕೈತೆ, ಅವ್ರಿಗೆ ಬೇಸರ ಆಗಿ ಮುಂದೆ ಹೇಳೋದಾಗ ಬಿಟ್ಟು ಬಿಡ್ತಾರ ಅವ್ರನ್ನ ನಮ್ಮ ಸ್ನೇಹಿತರಂತೆ, ಅಣ್ಣ ತಮ್ಮಂದಿರಂತೆ ಅವ್ರನ್ನೂ ಏನು ಮಾಡ್ಬೇಕು, ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಅವಾಗ ಅವರು ನಮ್ಗಂತ ಚೆನ್ನಾಗ ಕರೀತಾರ. ಈಗೆಲ್ಲ ಕಾಣಿಸ್ತಾವ ನಿನಗೆ ಓದಕ್ಕೆ, ಈ ಬೋರ್ಡ್ನಾಗ ಓದ. ಹೇಳಿದ್ದೇನಿದು, ಇದು ಏನು, ಇದು ಇದು ಹಾ ಹಾ ನೋಡ್ರಿ. ಮೊದಲು ಅವನಿಗೆ ಹಿಂಗೆ ನೋಡ್ತಿದ್ದ, ಕಾಣ್ತಿದ್ದಲ್ಲ. ಈಗ ಅದನ್ನ ಚಸ್ಮಾನ ನೀನು ದಿನಾನು ಹಾಕ್ಯಬೇಕು. ಚಸ್ಮವನ್ನು ಬಿಡಬಾರ್ದು. ದಿನಾನು ಹಾಕ್ಯಂಡ್ರೆ ಅಲ್ಲಿಗೆ ಏನಾಗ್ತತಿ, ನಿನಗೆ ದೃಷ್ಟಿ ಬರ್ತಾ ಬರ್ತಾ ಜಾಸ್ತಿ ಕಾಣಲಿಕ್ಕೆ ಪ್ರಾರಂಭ ಆಕತಿ. ತೊಂದ್ರೆನೂ ಆಗಲ್ಲ, ತಲೆನೋವು ಬರಲ್ಲ. ಅದರಿಂದ ನೀನು ಮನೆಗಿದ್ದಾಗ ಹಾಕ್ಯಬೇಕು, ಇಲ್ಲಿ ಹಾಕ್ಯಬೇಕು. ಸಮಯ ಇದನ್ನ ಹೇಳಿ ನೀನು. ಠ ಹ ಘ ಹ, ಈ ಅಕ್ಷರ ಹ, ಜ ಖ, ಇವು ಎ ಹ ಹ, ಈ ಹ, ಆ ಹ, ಥ ಹ, ಳ. ನೋಡ್ರಿ, ಮೊದಲು ಅನ್ನಕ್ ಬರ್ದ ಇದಕ್ಕನ್ನ ಠ, ಗೋಡ್. ಛ, ಮೊದಲು ಅವನಿಗೆ ಏನ್ ಅನ್ನಕ್ ಬರ್ತದಲ್ಲ, ಹಿಂಗ್ ಹೇಳಕ್ ಬರ್ತದ. ಏನ್ ಹೇಳ್ತದ ಅಕ್ಷರಕ್ಕ? ನಿನ್ನ ಹೆಸರು ಏನ್ ಹೇಳು ಪೂರ್ಣ ಗಟ್ಟಿಯಾಗಿ ಹೇಳು. ನಿನ್ನ ಹೆಸರು ಏನ? ಹ ಹ, ಆಲದ ಕಟ್ಟಿ. ಆಲದ ಆಲದ ಲದ ಕಟ್ಟಿ. ನಮ್ಮೂರ ಹೆಸರೇನ? ಅದಕ್ಕೆ ಒಂದೊಂದು ಅಕ್ಷರ ಬರಲ್ಲ. ಇವನ್ನ ಅಕ್ಷರಗಳನ್ನು ಒಂದೊಂದು ಹೇಳಕ್ ರೂಢಿ ಮಾಡಬೇಕು. ಮಾಡಿದ್ಮೇಲೆ ನಿನಗೆ ಸರಿಯಾಗಿ ಮಾತಾಡಕ, ಸ್ಪಷ್ಟವಾಗಿ ಮಾತಾಡಕ ಬರ್ತೈತಿ. ಅದಕ್ಕೆ ನಾವು ಕೂಡ ಏನ್ ಮಾಡ್ಬೇಕು, ಅವ್ರು ಏನಾರ ಕೇಳಿದ್ರೆ ಅವ್ರಿಗೆ ಹೇಳ್ಕೊಡೋ ಪ್ರಯತ್ನನ ಮಾಡಿದ್ರೆ, ಚಿತ್ರ ಬಿಡಿಸೋದ್ರಾಗ ಆಗಲಿ, ಬಣ್ಣ ತುಂಬೋದ್ರಾಗಲಿ, ನಿನಗೆ ಬರೋದೇ ಇಲ್ಲ ಅಂತ ಹೇಳಿ ನಾವು ಅವರನ್ನು ಹೀಟ್ ಮಾಡಬಾರ್ದು, ಅವ್ರಿಗೆ ಚೇಷ್ಟೆ ಮಾಡಬಾರ್ದು. ಅವ್ರಿಗೂ ಪ್ರೋತ್ಸಾಹ ಕೊಟ್ರೆ ಅವರು ನಮ್ಮಂಗೆ ಚೆನ್ನಾಗಿ ಅವ್ರನ್ನ ಕರ್ಕೊಂಡು ಆಟ ಆಡಬೇಕು.
ಅವ್ರನ್ನ ಕರ್ಕೊಂಡು ವ್ಯಾಯಾಮ ಮಾಡಬೇಕು, ಪಾಠ ಓದಬೇಕು, ಕತೆ ಹೇಳಬೇಕು. ಅವಾಗ ಅವರು ಕೂಡ ನಿಮ್ಮಂಗೆ ಜಾಣರಕ್ಕಾರ. ಅರ್ಥ ಆಯ್ತಾ ಎಲ್ಲರಿಗೆ?